ಗಾಯ್ಸ್ ಒಂದು ಬಿಂದಿಗೆ ನೀರು ತರೋದಕ್ಕೆ ನನ್ನ ಕೈಲಿ ಆಗಿಲ್ಲ ಗಾಯ್ಸ್. ಕೊನೆಗೂ ಎಲ್ಲಿಂದ ತಗೊಬಂದೆ, ಎಲ್ಲಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಇವತ್ತಾದ್ರೆ ನನಗೊಂದು ಬಿಂದಿಗೆ ನೀರು ಬೇಕಾಗಿತ್ತು. ಸೊ ಹೋಗ್ತಿರ್ಬೇಕಾದ್ರೆ ಟ್ಯಾಂಕಿ ಹತ್ರ ನೋಡ್ತೀನಿ ನೀರು ಖಾಲಿ ಆಯಿತು. ಮತ್ತೆ ಅಲ್ಲಿಂದ ಬರ್ತಿರ್ಬೇಕಾದ್ರೆ ಒಂದು ಫ್ರೆಂಡ್ ಇನ್ವಿಟೇಷನ್ ಕಾರ್ಡ್ ಕೊಟ್ಟ. ಸೊ ಇದ್ರ ವಿಡಿಯೋ ಬಂದ್ಬಿಟ್ಟು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿರ್ತೀನಿ. ಮತ್ತೆ ಅಲ್ಲಿಂದ ಮತ್ತೆ ಮನೆಗೆ ಬರ್ತಿರ್ಬೇಕಾದ್ರೆ ಮತ್ತೆ ನಮ್ಮ ನಾಯಿಗಳು ಫೈಟಿಂಗ್ ಆಗ್ತಿತ್ತು. ಮತ್ತೆ ನೋಡ್ಕೊಂಡು ಮತ್ತೆ ನಾನು ಗಾಡಿ ಇಟ್ಕೊಂಡು ಸೀದಾ ನಮ್ಮೂರ ಕಡೆ ಎಂಡ್ ಹತ್ರ ಹೋದೆ. ಅಲ್ಲಿ ನೋಡಿದ್ರೆ ನೀರಿತ್ತು. ಮತ್ತೆ ಅಲ್ಲೋಗಿ ನೋಡ್ತಿರ್ಬೇಕಾದ್ರೆ ನನಗೇನೋ ಒಂದು ಬಿಂದಿಗೆ ನೀರು ಸಿಗತ್ತೆ ಅಂತ ಹೇಳ್ಬಿಟ್ಟಿದ್ದೆ. ಬಟ್ ಊರವ್ರಿಗೆ ಯಾರಿಗೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿ ನೋಡಿದ್ರೆ ಪೈಪ್ ಲೈನ್ಸ್ ಆ ಕಡೆ ಈ ಕಡೆ ಏನೋ ಹಾಕೊಂಡಿದ್ರು. ಮತ್ತೆ ಆಗಿದ್ದೇನು ಆಯ್ತು ಅಂತ ಹೇಳ್ಬಿಟ್ಟು ಬಿಂದಿಗೆನ ವಾಶ್ ಮಾಡ್ತಿರ್ಬೇಕಾದ್ರೆ ಮತ್ತೆ ನನಗೆ ಅನಿಸ್ತು, ಗಾಡಿನ ರಿಟರ್ನ್ ಮಾಡ್ಕೊಂಡು ಬಿಂದಿಗೆ ಎತ್ಕೊಂಡು ಗಾಡಿ ಹತ್ರ ಹೋದೆ. ಮತ್ತೆ ಏನು ಮಾಡಿದೆ, ಅಲ್ಲಿಂದ ಮೂವ್ ಮಾಡ್ಕೊಂಡು ಮತ್ತೆ ಬರ್ತಿರ್ಬೇಕಾದ್ರೆ ನನಗೆ ನೀರನ್ನೋ ಚೆಲ್ಲ ಆಯ್ತು. ನನಗೆ ಯಾವ ಥರ ಫೀಲ್ ಆಯಿತು ಅಂದರೆ, ನೀರು ಬಿಂದಿಗೆಲ್ಲ ಎತ್ಕೊ ಬಂದ್ಬಿಟ್ಟೆ, ಬಟ್ ಶರ್ಟೆಲ್ಲ ಫುಲ್ಲು ನೆಂದೋಗಿದೆ. ಸೋ ಬ್ಯಾಡ್. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಸಂಪಲೆ ನೀರು ಇದನ್ನ ಗಿಡಗಳಿಗೆ ಹಾಕ್ಬೇಕಂತ ಹೇಳಿ ಗಿಡಗಳಿಗೆ ಸ್ವಲ್ಪ ನೀರು ಹಾಕ್ತೀನಿ. ಸೊ ಯಾವ ಗಿಡಕ್ಕೆ ಹಾಕ್ತೀನಿ ಇವಾಗ ನೀರು ಅಂದರೆ ಬಾಳೆ ಗಿಡ, ಮಾವಿನಕಾಯಿ, ಮತ್ತು ದಾಸವಾಳ, ಮಲ್ಲಿಗೆ, ಕನಕಾಂಬರ, ಮತ್ತು ನೇರಳೆಕಾಯಿ, ನೆಲ್ಲಿಕಾಯಿ, ದಾಳಿಂಬೆ, ನಿಂಬೆ. ಸೊ ಈ ಥರ ನಾನು ತುಂಬ ಬೆಳೆಸಿದ್ದೀನಿ ಕಡೆ. ಸೊ ಅದಕ್ಕೆಲ್ಲ ನೀರು ಹಾಕಬೇಕು. ಸೊ ಇಲ್ಲಿ ತನಕ ಯಾರ್ಯಾರು ಈ ವಿಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ದಿನ ಆದ್ರೆ ಇಷ್ಟು ಸಾಕಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್.